ಮಾಲಿಕೆ 6 ಮಾಲಿಕೆ ವಿಶೇಷ ಸಕ್ರಿಯ ಲೇಖಕಿಯರು ತಿಂಗಳ ವಿಶೇಷ ಲೇಖಕಿ ಆಶಾ ರಘು ಅವರ ಕಾದಂಬರಿಗಳು ಪುಸ್ತಕ ಪರಿಚಯ 20 ಪುಸ್ತಕದ ಹೆಸರು ಆವರ್ತ ಲೇಖಕರು ಆಶಾ ರಘು ಅಭಿಪ್ರಾಯ ಕದ್ರಿ ಕಂಬ್ಳ ರೇಖಾದೇವಿ ಓದುತ್ತಿರುವವರು ದೀಪು ಸುರೇಂದ್ರನಾಥ್ ಸೃಜನಶೀಲ ಲೇಖಕಿ ಆಶಾ ರಘು ಅವರ ಈ ಕಾದಂಬರಿ ಇದೀಗ ತೃತೀಯ ಮುದ್ರಣವನ್ನು ಕಂಡಿದೆ. ಪ್ರಾಮಾಣಿಕವಾಗಿ ಹೇಳುತ್ತೇನೆ, ಕಾದಂಬರಿಯ ಗಾತ್ರದಿಂದಾಗಿ ನಾನು ಓದಲು ತಡ ಮಾಡಿದ್ದು ನಿಜ. ಸಾಹಿತ್ಯದ ಅಧಿರಥ ಮಹಾರಥರಿಂದ ಪ್ರತಿಕ್ರಿಯಿಸಲ್ಪಟ್ಟ ಇಂತಹ ಮಹತ್ತರವಾದ ಕೃತಿ ನನ್ನಂತಹ ಸಾಮಾನ್ಯ ಓದುಗಳಿಗೆ ದಕ್ಕದ ವಿಚಾರವೆಂದು ಓದದೆ ಬದಿಗಿಟ್ಟಿದ್ದಕ್ಕಾಗಿ ಆ ಒಂದು ತಪ್ಪು ಪದೇ ಪದೇ ನನ್ನನ್ನು ನೆರಳಂತೆ ಕೆಣಕುತ್ತಿತ್ತು. ಆಶಾ ರಘು ಅವರ ಚೊಚ್ಚಲ ಮಹತ್ವಾಕಾಂಕ್ಷದ ಕಾದಂಬರಿ. ಪೌರಾಣಿಕ ಕಾದಂಬರಿಯಂತೆ ಕಂಡುಬಂದರೂ ಪುರಾಣದ ಕಥೆಯಲ್ಲ. ಇತಿಹಾಸದ ಸ್ಥಳ ವರ್ಣನೆಗಳಿದ್ದರೂ ಐತಿಹಾಸಿಕ ಕಥನವಲ್ಲ. ಋಷಿ ಮುನಿಗಳ ಪಾರಮಾರ್ಥಿಕ ಚಿಂತನೆಗಳಿದ್ದರೂ ಆಧ್ಯಾತ್ಮಿಕ ಕೃತಿಯಲ್ಲ. ಹಾಗಿದ್ದರೆ ಮತ್ತೇನು? ಹೌದು, ಇದು ಲೇಖಕಿಯ ಅಗಾಧ ಕಲ್ಪನೆಯ ಕೂಸು. ಸುದೀರ್ಘ 5 ವರ್ಷಗಳ ಕಾಲ ತೆಗೆದುಕೊಂಡ, ಹಂತ ಹಂತವಾಗಿ ಪಾತ್ರಗಳೇ ತಮ್ಮೊಳಗೆ ಆವಿರ್ಭವಿಸಿಕೊಂಡ ಆಂತರ್ಯದ ಹುಡುಕಾಟವನ್ನು ಹೇಳುವ ಒಂದು ವಿಶಿಷ್ಟವಾದ ಅದ್ಭುತ ಪ್ರಕ್ರಿಯೆ. ಆವರ್ತ ಪದದ ಅರ್ಥವಾದರೂ ಏನು? ಚಕ್ರಾಕಾರವಾಗಿ ಸುತ್ತುವ ನೀರಿನ ಸುಳಿ. ಕಾದಂಬರಿಯಲ್ಲಿ ಏನಿದೆ? ವೈವಿಧ್ಯಮಯ ಪಾತ್ರಗಳಿವೆ, ತಾತ್ವಿಕ ಚಿಂತನೆಯಿದೆ, ಅರಿಷಡ್ವರ್ಗಗಳ ಏರಿಳಿತವಿದೆ, ಅಗಾಧ ಕಲ್ಪನೆ ಇದೆ, 6 ಪ್ರಮುಖ ಸ್ತ್ರೀ ಪೋಷಣೆ ಇದೆ, ಸೈನ್ಯದ ಪಟ್ಟುಗಳಿವೆ, ಭಿನ್ನವಾದ ಪ್ರಯೋಗಶೀಲತೆ ಇದೆ, ಹಳ್ಳಿಯ ಚಿತ್ರಣವಿದೆ, ಪಾತ್ರಗಳ ವ್ಯಥೆಯ ಕಥೆ ಇದೆ, ಪ್ರೀತಿ ಪ್ರೇಮದ ಚಡಬಡಿಕೆ ಇದೆ, ಭಾವೋದ್ವೇಗವಿದೆ, ಅಂತರಂಗದ ತಳಮಳವಿದೆ, ರಾಜಕೀಯದ ದಾಳವಿದೆ, ಸ್ವಾರ್ಥವಿದೆ, ಯುದ್ಧವಿದೆ, ಕುತಂತ್ರವಿದೆ, ಒಳಿತು ಕೆಡಕುಗಳ ಚಿತ್ರಣವಿದೆ, ಕೋಟೆ ಕೊತ್ತಳೆಗಳಿವೆ, ವಿಭಿನ್ನ ನಿರೂಪಣಾ ತಂತ್ರಗಾರಿಕೆ ಇದೆ. ಕಥಾನಾಯಕ ಪ್ರತೀಪ. ಕಾದಂಬರಿಯ ಕೇಂದ್ರ ಬಿಂದುವಾಗಿ ಇಲ್ಲಿ ಬರುವ 6 ಸ್ತ್ರೀ ಪಾತ್ರಗಳ ಜೊತೆಯಲ್ಲಿ ಅನಾವರಣಗೊಳ್ಳುವ ಆತನ ಮನುಜ ಸಹಜ ಪ್ರವೃತ್ತಿಗಳಾದ ಮೋಹ, ಕ್ರೋಧ, ಲೋಭ, ಕಾಮ, ಮದ, ಮಾತ್ಸರ್ಯಗಳನ್ನು ಕಾಣಬಹುದು. ಪುರಾಣದ ಸೋಂಕಿಲ್ಲದೆ, ಇತಿಹಾಸದ ಚೌಕಟ್ಟಿಲ್ಲದೆ ಕಾದಂಬರಿ ಹೇಗಿದೆ ಎಂದರೆ, ನಿಂತಲ್ಲೇ ನಿಂತು ಬಳಿಕ 4 ಹೆಜ್ಜೆ ಹಿಂದಕ್ಕೆ ಹೋಗಿ ಕ್ಷಣಕಾಲ ಅಲ್ಲಿ ವಿರಮಿಸಿ ಮತ್ತೆ ಮುಂದುವರೆದು ಹಿಂತಿರುಗಿ ನೋಡಿದಂತೆ ವಾಸ್ತವದ ಬದುಕಿನ ಜೊತೆ ತೆರೆತೆರೆಯಾಗಿ ನೆನಪಿನಾಳಕ್ಕೆ ಇಳಿಯುವ ಹೊಸ ತಂತ್ರಗಾರಿಕೆ ಇಲ್ಲಿದೆ. ಪ್ರಥಮವಾಗಿ ಪ್ರತೀಪ ಅಧ್ಯಯನ ಮಾಡುವ ಗುರುಕುಲ, ಗುರುಗಳು ಫಲ್ಗುಣಾಚಾರ್ಯರು ಮತ್ತು ಗುರುಪತ್ನಿ ಅಂಬಾಲಿಕೆ, ಯಜ್ಞ, ಪ್ರಕೃತಿಯ ವರ್ಣನೆ ಇದೆ. ಗಂಧರ್ವ ಕನ್ಯೆ ಮಿಥಿಲೆ ಮತ್ತು ತ್ರಾಯಂಬಕ ರಾಜ ಹಿಮಧ್ವಜರ ಮಿಲನದಿಂದ ಹುಟ್ಟಿದ ಕೂಸೆ ಪ್ರತೀಪ. ತಂದೆ ತಾಯಿಯರ ಅವಗಣನೆಯಿಂದ ಜನಿಸಿದ ಕೂಡಲೇ ಚೈತ್ರ ಮುನಿಗಳ ಆಶ್ರಮದಲ್ಲಿ ಅನಾಥ ಶಿಶುವಾಗಿ ಬೆಳೆದು ಅವರದೇ ಮಗನಾದ. 12 ವರ್ಷಗಳವರೆಗೆ ವೇದ, ಪುರಾಣ, ಇತಿಹಾಸ, ನೀತಿಶಾಸ್ತ್ರಗಳನ್ನು ಕಲಿತು ಮುಂದೆ ಫಲ್ಗುಣಾಚಾರ್ಯರಲ್ಲಿ ಶಿಷ್ಯವೃತ್ತಿ ಕೈಗೊಂಡ. ಅರಣ್ಯದ ನಡುವೆ ಗುಹೆಯೊಂದರಲ್ಲಿ ಗುರುವಿನೊಡನೆ ಸಂಗೀತದ ನಿನಾದದೊಂದಿಗೆ ಇದ್ದಾಕೆಯೊಡನೆ ಪ್ರತೀಪನ ಅನಿರೀಕ್ಷಿತ ಭೇಟಿ. ಆಕೆಯೇ ಪ್ರಮಧ್ವರೆ. ಮೊದಲ ಆವರ್ತ ಮೋಹ. ಆಚಾರ್ಯರೊಂದಿಗೆ ಶಂಭುನೇತ್ರನ ಆಳ್ವಿಕೆಗೆ ಒಳಪಟ್ಟ ಪಲ್ಲವಪುರಕ್ಕೆ ಮಧುವಂತಿಯ ಭವನಕ್ಕೆ ಭೇಟಿ. ಮಧುವಂತಿ ವಯಸ್ಸಿನಲ್ಲಿ ಹಿರಿಯಳು. ಪ್ರತಾಪನಿಗೆ ಇನ್ನೂ 18ರ ಹರೆಯ. ಉದ್ದೀಪನಗೊಂಡ ಕಾಮದ ಬೆಂಕಿ. ಎದುರಾದ ಆವರ್ತ ಕಾಮ. ಅಡವಿಯಲ್ಲಿ ಮಕರಕೇತನ ಮಹಾರಾಜರನ್ನು ದಸ್ಯುಗಳಿಂದ ರಕ್ಷಿಸಿ ಅವರ ಕೃಪಾಕಟಾಕ್ಷದಲ್ಲಿ ಸೈನಿಕನಾಗಿ ಹಂತ ಹಂತವಾಗಿ ಮೇಲೇರಿ ಅನಿಕೇತನಿಯ ನಾಯಕನಾದ ಪ್ರತೀಪ. ಅನಿಕೇತನಿಯ ವಿವರಣೆಯೇ ಅಬ್ಬಾ ಎನಿಸುವಂತಿದೆ. ಪ್ರಮಧ್ವರೆಗೆ ಹುಡುಕಾಟ, ಭೇಟಿ, ಆಕೆಯನ್ನು ವಿವಾಹವಾಗಬೇಕು ಎನ್ನುವಷ್ಟರಲ್ಲಿ ಮುದುಕನೊಂದಿಗೆ ಆಕೆಯ ವಿವಾಹದ ವದಂತಿ. ಅಗಲಿಕೆ, ದುಃಖ, ತಲ್ಲಣಗಳಿಂದ ಮಾನಸಿಕವಾಗಿ ಝರ್ಝರಿತನಾದ ಪ್ರತೀಪ ಮಕರಕೇತನ ರಾಜನ ಕುವರಿ ಲಾಕ್ಷಿಯೊಂದಿಗಿನ ಅನಿರೀಕ್ಷಿತ ಹಾಗೂ ಅನಪೇಕ್ಷಿತ ಬೆಳವಣಿಗೆ. ಲಾಕ್ಷಿಯಿಂದಾಗಿ ಅನುಭವಿಸಿದ ಅವಮಾನದ ಶಿಕ್ಷೆ. ಹೆಡೆ ಎತ್ತಿದ ಪ್ರತೀಕಾರದ ಆವರ್ತ ಕ್ರೋಧ. ಅಭಿಷ್ಯಂತ ಮಹಾರಾಜರ ಪಟ್ಟದ ರಾಣಿ ಬಕುಳಾದೇವಿಯ ಮಗಳು ಸತ್ಯವತಿ. ಆಕೆಯನ್ನು ಭೇಟಿಯಾಗಲು ಹೆಣದ ಸುಳ್ಳಿನ ಕಥೆಗಳು. ಸತ್ಯವೇ ಆತ್ಮಾಹುತಿ ಮಾಡಿಕೊಳ್ಳುವಂತೆ
ಸತ್ಯವತಿಗೆ ಶಸ್ತ್ರಾಭ್ಯಾಸ, ಕುದುರೆ ಸವಾರಿ, ಬಿಲ್ಲು ವಿದ್ಯೆ ಕಲಿಸುವ ಮೂಲಕ ಹತ್ತಿರವಾದ ಪ್ರತೀಪ. ಸೇನಾನಿಯೂ ಆದ. ಯಶಸ್ವಿ ಕಾರ್ಯಸಾಧನೆ. ಸ್ವಯಂವರದಲ್ಲಿ ಸತ್ಯವತಿ ಪ್ರತೀಪನಿಗೇ ಮಾಲೆ ಹಾಕುವಳು. ಅಭಿಷ್ಯಂತರು ತಮ್ಮ ಆಳ್ವಿಕೆಯ 4 ಊರುಗಳನ್ನು ಬಿಟ್ಟುಕೊಟ್ಟು ಪ್ರತೀಪನಿಗೆ ಪಟ್ಟಾಭಿಷೇಕ ಮಾಡುವರು. ಧವಳಪುರಿಯ ಚಕ್ರವರ್ತಿ ಅಭಿಷ್ಯಂತ ಮಹಾರಾಜನ ಅಳಿಯ ಎನಿಸಿಕೊಂಡ ಪ್ರತೀಪ ಸುತ್ತಮುತ್ತಲ ಊರುಗಳನ್ನೂ ಶಲಾಕ ರಾಜ್ಯವನ್ನೂ ವಶಪಡಿಸಿಕೊಂಡರೂ ನಿಲ್ಲದ ಅತೃಪ್ತಿ, ಮತ್ತದೇ ಆವರ್ತ, ಲೋಭ. ಸತ್ಯವತಿಯಿಂದ 2 ಮಕ್ಕಳನ್ನು ಪಡೆದ ಪ್ರತೀಪ. ಪ್ರಮಧ್ವರೆಯ ಭೇಟಿ. ಆಕೆಗಾಗಿ ಗುಲಕಮಲಾ ಭವನ. ಆಕೆಯಿಂದ ಜನಿಸಿದ ಮಗಳು ಉತ್ಕಲ. ಮತ್ತೆ ಮೋಹದ ಆವರ್ತ. ಮಕರಕೇತನ ರಾಜನ ಮಗಳ ಲಾಕ್ಷಿಯನ್ನು ದಾಸಿಯನ್ನಾಗಿ ಕಾಣಿಕೆಯ ರೂಪದಲ್ಲಿ ಪಡೆದ ಪ್ರತೀಪ. ಎಚ್ಚೆತ್ತ ಪ್ರತೀಕಾರ, ಅಶ್ವಮೇಧಯಾಗ. ಹಂಸದ್ವಾರ ನಗರಿಯಲ್ಲಿ ರಾಣಿ ಶ್ಲಾಘ್ಯಾದೇವಿಯಿಂದ ತಡೆ. ಅಕ್ರಮ ಹಾದಿಯಿಂದ ವಿಜಯಿಯಾದ ಪ್ರತೀಪ. ಕಣ್ಣು ಕುಕ್ಕಿದ ಆಕೆಯ ಸಿರಿತನ, ಮತ್ತದೇ ಆವರ್ತ, ಮಾತ್ಸರ್ಯ. ಆತ್ಮಸಾಕ್ಷಿಗೆ ಉತ್ತರಿಸಲಾರದೆ ಶ್ಲಾಘ್ಯಳನ್ನು ಒಲಿಸಿಕೊಳ್ಳುವತ್ತ ಹೆಜ್ಜೆ ಹಾಕಿ ಯಶಸ್ವಿಯಾದ ಪ್ರತೀಪ. ಆಕೆಯ ಗತಿಸಿದ ಪತಿಯ ಮಗಳು ಸ್ಫುರತೆ. ಮತ್ತೀಗ ಪ್ರತೀಪನ ಮಗ ವೃಷನ ತಾಯಿಯಾದವಳು ಶ್ಲಾಘ್ಯಾದೇವಿ. ಗಂಧರ್ವ ಕನ್ಯೆ ಕಾಂತಲತೆಯನ್ನು ವಶಪಡಿಸಿಕೊಂಡ ಪ್ರತೀಪ. ಕೌತ್ಯ ಋಷಿಗಳ ಆಗಮನ. ಲಾಕ್ಷಿಯ ತಂತ್ರಗಾರಿಕೆಯಿಂದ ಋಷಿಗಳೆದುರು ಮತ್ತೇರಿದ ಕಾಂತಲತೆಯ ವರ್ತನೆ. ಎಡಗಾಲಿನಿಂದ ಮುನಿಗಳನ್ನು ಝಾಡಿಸಿ ಒದ್ದ ಪ್ರತೀಪ. ಮದದ ಆವರ್ತದೊಳಗೆ ಪ್ರತೀಪ. ಕೌತ್ಯ ಮುನಿಗಳ ಶಾಪ. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯದ ಆವರ್ತದೊಳಗೆ ಸಿಲುಕಿದ್ದಾನೆ ಪ್ರತೀಪ. ಕಾದಂಬರಿಯಲ್ಲಿ ಪಾತ್ರಗಳನ್ನು ಒಂದಕ್ಕೊಂದು ಪೂರಕವಾಗಿ ಹೆಣೆದ ಶೈಲಿ ಇಷ್ಟವಾಯಿತು. ವಾಸ್ತವದಿಂದ ಕಲ್ಪನೆಗಳ ಕಡೆಗೆ ಸಾಗುವ ತಂತ್ರಗಾರಿಕೆಗೆ ತಲೆಬಾಗಿತು. ಒಮ್ಮೆ ನೀವು ಇದನ್ನು ಓದಿ ಆನಂದಿಸಿ. ಧನ್ಯವಾದಗಳು.